ಅದೆಷ್ಟೋ ವೃದ್ಧರು ಇಂದು ದೆಕ್ಕೆ ಇಲ್ಲದೆ ಕುಟುಂಬವೇ ಇಲ್ಲದೆ ಬೀದಿ ಬದಿಯಲ್ಲಿ ಭಿಕ್ಷೆ ಬೇಡ್ತಾ ಇರ್ತಾರೆ. ಬೀದಿಯಲ್ಲಿ ಭಿಕ್ಷೆ ಬೇಡ್ತಾರೆ. ಆದರೆ ಅವರ ಹಿನ್ನೆಲೆ ಏನು? ಭಿಕ್ಷೆ ಬೇಡಿದ ಹಣ ಏನು ಮಾಡ್ತಾರೆ? ದಿನಕ್ಕೆ ಎಷ್ಟು ಹಣ ಅವರ ಕೈ ಸೇರುತ್ತೆ? ಈ ಎಲ್ಲದರ ಬಗ್ಗೆ ಯಾರಿಗೂ ಕೂಡ ತಿಳಿದಿರೋದಿಲ್ಲ. ಆದರೆ ಕೆಲವು ಭಿಕ್ಷುಕರು ಸಿಕ್ಕ ಹಣವನ್ನೆಲ್ಲ ಬೇಕಾಬಿಟ್ಟಿ ಬಳಕೆ ಮಾಡಿದ್ರೆ, ಇನ್ನು ಕೆಲವರು ಮನೆಯಲ್ಲೇ ಕೂಡಿಟ್ಟುಕೊಳ್ಳುವ ಹವ್ಯಾಸವನ್ನ ಹೊಂದಿರ್ತಾರೆ. ಅಂಥದ್ದೇ ಘಟನೆಯೊಂದು ಇದೀಗ ಸಕ್ಕರೆ ನಾಡು ಮಂಡ್ಯದಲ್ಲಿ ಬೆಳಕಿಗೆ ಬಂದಿದೆ. ಹಲವು ವರ್ಷಗಳಿಂದ ಭಿಕ್ಷಾಟನೆ ಮಾಡಿಕೊಂಡು ಜೀವನ ಸಾಗಿಸ್ತಾ ಇದ್ದ ವೃದ್ಧೆ ನೂರ್ ಅವರು ವಯೋಸಹಜ ಕಾಯಿಲೆಯಿಂದ ನಿನ್ನೆ ಸಾವನ್ನಪ್ತಾರೆ. ಆದರೆ ಅಂತ್ಯ ಸಂಸ್ಕಾರ ಮುಗಿದ ನಂತರ ಸಂಬಂಧಿಕರು ಮತ್ತು ಸ್ಥಳೀಯರು ಅವರ ಮನೆಗೆ ಹೋದಾಗ ಬೆಚ್ಚಿ ಬೀಳಿಸುವಂತಹ ಸತ್ಯ ಬೆಳಕಿಗೆ ಬಂದಿದೆ. ಭಿಕ್ಷೆ ಬೇಡಿ ಜೀವನ ನಡೆಸ್ತಾ ಇದ್ದಂತಹ ವೃದ್ಧೆ ನೂರ್ ಆಗಸ್ಟ್ 23ರಂದು ಸಾವನ್ನಪ್ತಾರೆ. ಆದರೆ ಅಜ್ಜಿಯ ಅಂತಿಮ ವಿಧಿವಿಧಾನದ ಬಳಿಕ ಆಕೆಯ ಮನೆಗೆ ಹೋದಾಗ ಲಕ್ಷಾಂತರ ರೂಪಾಯಿ ಹಣ ಅಲ್ಲಿ ಪತ್ತೆಯಾಗುತ್ತೆ. ಅಷ್ಟೇ ಅಲ್ಲದೆ ಮೂಟೆಗಟ್ಟಲೆ ನಾಣ್ಯಗಳು ಮತ್ತು ನೋಟುಗಳು ಸಿಕ್ಕಿದ್ದು ಎಣಿಕೆ ಮಾಡಿದಾಗ 8 ಲಕ್ಷಕ್ಕೂ ಅಧಿಕ ಹಣ ಇತ್ತು ಅನ್ನೋದು ತಿಳಿದು ಬಂದಿದೆ. ಈ ಘಟನೆ ಮಂಡ್ಯ ಜಿಲ್ಲೆಯ ಗುತ್ತಲು ಬಡಾವಣೆಯಲ್ಲಿ ಬೆಳಕಿಗೆ ಬಂದಿದ್ದು ಮಂಡ್ಯ ಪೂರ್ವ ಪೊಲೀಸ್ ಠಾಣಾ ವ್ಯಾಪ್ತಿಗೆ ಸೇರಿದೆ. ಮಂಡ್ಯ ನಗರದ ಗುತ್ತಲು ಬಡಾವಣೆಯಲ್ಲಿ ವೃದ್ಧೆ ನೂರ್ ವಾಸ ಮಾಡಿಕೊಂಡಿದ್ರು. ಆದರೆ ವಯೋಸಹಜ ಕಾಯಿಲೆಯಿಂದ ಸಾವನ್ನಪ್ಪಿರುವಂತಹ ಭಿಕ್ಷಾಟನೆ ಮಾಡ್ತಾ ಇದ್ದಂತ ನೂರ್ ಎಲ್ಲರಿಂದಲೂ ದೂರ ಆಗಿ ಒಂಟಿಯಾಗಿ ಜೀವನವನ್ನ ನಡೆಸ್ತಾ ಇದ್ರು. ಯಾರೊಟ್ಟಿಗೂ ಕೂಡ ಇವರು ಇದ್ದಿರಲಿಲ್ಲ. ಅಲ್ಲದೆ ಮನೆಯವರು ನೋಡಿಕೊಳ್ತಾ ಇಲ್ಲ ಅಂತ ಹೇಳಿ ವೃದ್ಧೆ ನೂರ್ ಭಿಕ್ಷಾಟನೆ ಮಾಡ್ತಾ ಇದ್ರು. ಅದೇ ಕಾರಣದಿಂದ ಹಲವು ವರ್ಷಗಳಿಂದ ಭಿಕ್ಷಾಟನೆ ಮಾಡ್ತಾ ಇದ್ದಂತ ವೃದ್ಧೆ ವಯೋಸಹಜ ಕಾಯಿಲೆಯಿಂದ ಮೃತಪಡ್ತಾರೆ. ಸಾವನ್ನಪ್ಪಿದ ವೃದ್ಧೆಯ ಅಂತ್ಯ ಸಂಸ್ಕಾರವನ್ನ ಸಂಬಂಧಿಕರು ಹಾಗೆ ಸ್ಥಳೀಯರು ಸೇರಿ ನಡೆಸ್ತಾರೆ. ಮನೆಯಲ್ಲಿದ್ದ ಲಕ್ಷಾಂತರ ರೂಪಾಯಿ ಹಣವನ್ನ ನೋಡಿ ಇಡೀ ಊರೇ ಶಾಕ್ ಆಗಿದೆ. ತನಿಖೆ ವೇಳೆ ಮೂಟೆಗಟ್ಟಲೆ ನಾಣ್ಯಗಳು ಹಾಗೆ ನೋಟುಗಳು ಪತ್ತೆ ಆಗಿದೆ. Amen.